ಹೆಂಗ್ ಅನ್ನಿಸ್ತಿದೆ ಬಿಗ್ ಬಾಸ್ ನಂತರ ಎಲ್ರು ಇನ್ನು ಸಿಂಗಲ್ ಆಗಿದಾರ, ನೀವು ಮಿಂಗಲ್ ಆಗೋಕ್ ರೆಡಿ ಆಗಿದ್ದೀರಾ? ಖುಷಿ ಆಗುತ್ತೆ. ಏನಕ್ಕಂದ್ರೆ ಇವಾಗ ಎಲ್ಲರ ಮನೇಲಿ ಒಂದು ಶುಭ ಕಾರ್ಯ ನಡಿಬೇಕು ಅಂತ ಕಾಯ್ತಾ ಇರ್ತಾರೆ. ನಮ್ಮಲ್ಲಿ ಸ್ವಲ್ಪ ತುಂಬಾ ಲೇಟ್ ಆಯ್ತು. ಪ್ರತಿ ಸರಿನೂ ನಮ್ಮ ಅಪ್ಪ ಇಲ್ಲ ನಮ್ಮ ಅಕ್ಕಂದ್ರ ಕೇಳೋರು, ಯಾವಾಗ ಆಗ್ತೀಯಾ ಅಂತ. ನಾವು ಟೈಮ್ ಬಂದಾಗ ಆಗೋಣ ಅಂತಿದ್ವಿ. ಬಟ್ ಬಿಗ್ ಬಾಸ್ ಹೋಗಕ್ ಮುಂಚೆ ಎಲ್ಲೋ ಒಂದ್ ಕಡೆ ಒಂದ್ಸರಿ ಸೆನ್ಸ್ ಆಗಿತ್ತೇನೋ ಗೊತ್ತಿಲ್ಲ. ಹೋಗಕ್ ಮುಂಚೆ ಅದನ್ನ ಹೇಳಿದೆ, ಬಂದ್ಮೇಲೆ ಎಂತೂ ಗೊತ್ತಿಲ್ಲ. ಯಾಕಂದ್ರೆ ನನ್ನ ಗುಣಗಳು ನೋಡಿ ಯಾರು ಇಷ್ಟಪಡ್ತಾರೋ ಅದಾದ್ಮೇಲೆ ಸಿಕ್ಕದ್ಮೇಲೆ ಎಸ್ ಅಂದ್ಬಿಡ್ತೀನಿ ನಾನು, ಅದಕ್ಕೇನು ಪ್ರಾಬ್ಲಮ್ ಇಲ್ಲ, ನೋಡೋಣ ಅನ್ಬಿಟ್ಟೆ ಹೋಗಿದ್ದು. ಪ್ರತಿಯೊಂದು ಪ್ರೆಸ್ ಅಲ್ಲಿ ಕೂತ್ಕೊಂಡಾಗ್ಲೂ ಎಲ್ಲ ಕಡೆ ಅದನ್ನೇ ಕೇಳ್ತೀವಿ, ಸರ್ ಯಾವಾಗ ನೆಕ್ಸ್ಟ್ ಇದೆಯಾ ಏನಾರು ಇದೆಯಾ. ಅಲ್ಲೂ ಅದನ್ನೇ ಹೇಳ್ತಾ ಇದ್ದೀವಿ ಇಂಟರ್ವ್ಯೂಲ್ಲಿ. ನನಗೂ ಇನ್ನೂ ಗೊತ್ತಿಲ್ಲ. ಬಟ್ ಇವಾಗ ಜಸ್ಟ್ ಹೊರಗಡೆ ಬಂದಿರೋದ್ರಿಂದ ನನಗೆ ಯಾರು ಇಷ್ಟಪಟ್ಟು ಬರ್ತಾರೋ ಇಲ್ಲಾಂದ್ರೆ ನನಗೆ ಯಾರು ಇಷ್ಟ ಆಗ್ತಾರೋ ನಾನು ಡೈರೆಕ್ಟಾಗಿ ಅಪ್ರೋಚ್ ಮಾಡ್ಬಿಡ್ತೀನಿ ಅಂತ. ಸೊ ಆ ರೀತಿ ಇರಬೇಕಾದ್ರೆ ಇವಾಗ ನನ್ನ ಭಾಳ ಸಂಗತಿಯಾಗಿ ಮಾನಸಗೌಡ ಅವರು ಎಂಟ್ರಿ ಆಗ್ತಿದ್ದಾರೆ. ನಾನೇ ಡೈರೆಕ್ಟಾಗಿ ಅಪ್ರೋಚ್ ಮಾಡಿದೆ. ಬಿಕಾಸ್ ನನ್ನ ಕಾಸ್ಟ್ಯೂಮ್ ಡಿಸೈನ್ ಮಾಡ್ಬೇಕಾದ್ರೆ ಅವರು ಮಾತಾಡೋಂಥ ರೀತಿಗಳೆಲ್ಲ ತುಂಬ ಇಷ್ಟ ಆಗಿದ್ದು. ಸೊ ಇಮಿಡಿಯೇಟಾಗಿ ನಾನು ಡೈರೆಕ್ಟಾಗಿ ನೋಡ್ಬಿಟ್ಟು ನಾನು ಡೈರೆಕ್ಟಾಗಿ ಕೇಳಿದೆ, ಎಸ್ ಐ ಲವ್ ಯು ಅಂತ. ಅದಾದ್ಮೇಲೆ ಅವರು ಒಂದು ವಾರ ಟೈಮ್ ತೊಗೊಂಡು ಸೊ ಫೈನಲಿ ಶಿ ಸೆಡ್ ಎಸ್, ಗಾಟ್ ಎಂಗೇಜ್ಡ್. ಎಷ್ಟು ಬೇಗ ಆಗೋಯ್ತಲ್ಲ, ಲವ್ ಆಗಿದ್ದು ಗೊತ್ತಾಗಿಲ್ಲ, ಎಂಗೇಜ್ಮೆಂಟ್ ಆಗಿದ್ದು ಗೊತ್ತಾಗಿಲ್ಲ, ಮದುವೆಗೆ ರೆಡಿ ಆಗಿದ್ದು ಗೊತ್ತಾಗ್ಲಿಲ್ಲ. ಅನ್ಕೊಂಡಿದ್ರ ಇಷ್ಟು ಬೇಗ ಆಗುತ್ತೆ ಅಂತ? ಆಕ್ಚುಲಿ ಅನ್ಕೊಂಡಿರ್ಲಿಲ್ಲ. ನಾವಿಬ್ರು ಫಸ್ಟ್ ಮಾತಾಡಿ ಎಲ್ಲ ಒಪ್ಪಿಗೆ ಆದ್ಮೇಲೂ ಮನೇಲಿ ಇನ್ನ ಒಂದ್ ಸ್ವಲ್ಪ ಟೈಮ್ ತಗೊಂಡ್ ಹೇಳೋಣ ಅಂತ ಅನ್ಕೊಂಡಿದ್ದು. ಬಟ್ ಆಕ್ಸಿಡೆಂಟ್ಲಿ ಮನೇಲಿ ಗೊತ್ತಾಯ್ತು. ಸೊ ದೆನ್ ಇಬ್ರು ಮನೆ ಕಡೆನು ಮದ್ವೆ ಆಗ್ಬಿಡಿ ಹಂಗಂದ್ರೆ ಏನಕ್ಕೆ ಸುಮ್ನೆ ಅಂತ ಅವರೇ ಫಸ್ಟ್ ಬೇಗ ಆಗ್ಬಿಡಿ ಅಂತ ಹೇಳಿ ಎಲ್ಲ ಬೇಗ 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 ಆಗೋಯ್ತು.